29ನೇ ಕ್ವಶನ್. ಇಲ್ಲಿ ಆದರೂ 2 ಪ್ರಶ್ನೆಗಳದಾವ. ಇದು ಬಿಡಿಸ್ಬೇಕು, ಇಲ್ಲ ನೆಕ್ಸ್ಟ್ ಇನ್ನೊಂದು ಅದು ಬಿಡಿಸ್ಬೇಕು ಅಥವಾ ಅಂತ ಕೊಟ್ಟಿರ್ತಾರೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತದ. ಇಲ್ಲಿ ವಿತರಣಾ ಪಟ್ಟಿಯನ್ನು ಕೊಟ್ಟಾರ. ವಿತರಣಾ ಪಟ್ಟಿಯಲ್ಲಿ ಏನದ, ವರ್ಗಾಂತರಗಳ ಒಂದು ಲಿಸ್ಟ್ ಅದ, ಆವೃತ್ತಿ ಅನ್ನೋದು ಒಂದು ಲಿಸ್ಟ್ ಅದ. 10 ರಿಂದ 20 ಆವೃತ್ತಿ 3, 20 ರಿಂದ 30 ಆವೃತ್ತಿ 9, 30 ರಿಂದ 40 ಆವೃತ್ತಿ 6, 40 ರಿಂದ 50 ಆವೃತ್ತಿ 7, 50 ರಿಂದ 60 ಆವೃತ್ತಿ 5 ಅಂತ. ಸೂತ್ರ ಏನು ಹೇಳ್ತದೆ? ಬಹುಲಕ ಕಂಡುಹಿಡಿಯುವಂಥ ಸೂತ್ರ ಏನು? ಬಹುಲಕ ಕಂಡುಹಿಡಿ ಸೂತ್ರ ಏನು? ಎಲ್ ಪ್ಲಸ್, ಹೌದಾ, ಎಲ್ ಪ್ಲಸ್ F1 ಮೈನಸ್ F0 ಅಪಾನ್ 2F1 ಮೈನಸ್ F0 ಮೈನಸ್ F2 ಇಂಟು H. ಇದು ಬಹುಲಕ ಕಂಡುಹಿಡಿ ಸೂತ್ರ. ಈ ಎಲ್ಲ ದತ್ತಾಂಶಗಳು ನಮಗೆ ನಾವು ಬೇಕು. ಈ ಆವೃತ್ತಿಯಲ್ಲಿ ಅದಾವೆ. ಹೆಂಗೆ ಕಂಡುಹಿಡಿದು? ಮೊಟ್ಟ ಮೊದಲ ಹೆಂಗೆ ಕಂಡುಹಿಡಿಬೇಕು ಅಂದರೆ ಆವೃತ್ತಿಯಲ್ಲಿ ಅತಿ ದೊಡ್ಡದಾದ ಆವೃತ್ತಿ ಯಾವುದು ಮೊದಲು ನೋಡ್ಕೋಬೇಕು. ಅತಿ ದೊಡ್ಡದಾದ ಆವೃತ್ತಿ ಯಾವುದು? 9 ಅದ. ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡೇವೆ. ಅತಿ ದೊಡ್ಡದಾದ ಆವೃತ್ತಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ರೌಂಡ್ ಕಟ್ಕೊಂಡ್ಬಿಟ್ಟೇವೆ ಅಂದರೆ ಹೆಚ್ಚು ಕಡಿಮೆ ನಮಗೆ ಎಲ್ಲ ಒಟ್ಟು ಸೆಟ್ ಆಗ್ತದೆ. ಇದು ಅತಿ ಪ್ರಮುಖವಾದಂಥ ಪಾಯಿಂಟ್. ಇನ್ನು ಇದೇನಿದು? ಎಲ್ ಅಂದರೆ ಎಲ್ ಈಕ್ವಲ್ ಟು ಎಷ್ಟಾಯಿತು? ಎಲ್ ಈಕ್ವಲ್ ಟು 20. ಎಲ್ ಅಂದ್ರೆ ಏನು? ಕೆಳಮಿತಿ, ಲೋವರ್ ಲಿಮಿಟ್ ಅಂತಾರೆ. ಇಷ್ಟಾಯಿತು. ಎಲ್ಲಾಗಿಂದ ನೆಕ್ಸ್ಟ್ ಯಾವುದು ಬರೀಬೇಕು? F1 ಬರಿಮ್ಮ. ಇದು F1 ಆಯಿತು. ಅಂದಾಗ F1 ಈಕ್ವಲ್ ಟು 9. ಇದು ಏನಾಯಿತು? F0 ಅಂದರೆ F0 ಈಕ್ವಲ್ ಟು 3. ಇನ್ನು F2 ಅಂದರೆ ಯಾವುದು? ಮುಂದಿಂದು. F1 ಆಗಿಂದ F2 ಅಂದಾಗ F2 ಅಂದರೆ ಎಷ್ಟು? 6 ಆಯಿತು. ಎಲ್ಲವೂ ಸಿಕ್ಕು. ಇನ್ನೂ ಒಂದು ಸಿಗಲಿಲ್ಲ, H1 ಸಿಗಬೇಕು. H ಅಂದರೆ ಏನು? ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಅಂದರೆ ಹೈಯರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಮೇಲ್ಮಿತಿ ಮೈನಸ್ ಕೆಳಮಿತಿ. ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಮೈನಸ್ ಮಾಡಿರಿ. 30ರಲ್ಲಿ 20 ಕಳೆದಾಗ ಎಷ್ಟು? 10. ಇವೆಲ್ಲವೂ ಆದೇಶಗಳನ್ನು ಮಾಡಬೇಕು ಸೂತ್ರಕ್ಕೆ. ನಮಗೆ ಬಹುಲಕವನ್ನು ದೊರೀತದೆ. ಆದೇಶ ಮಾಡಿ ನೋಡೋಣ. ಈಕ್ವಲ್ ಟು ಎಲ್ ಅಂದರೆ ಎಷ್ಟು? 20 ಬರಿತೀನಿ. 20 ಪ್ಲಸ್ ಇಂಟು ದ ಬ್ರಕೆಟ್ ಇಲ್ಲ, ಪ್ಲಸ್ ಬ್ರಕೆಟ್ದಲ್ಲಿ ಏನು ಬರೀಬೇಕು? F1 ಬರೀಬೇಕು. F1 ಅಂದರೆ ಎಷ್ಟದಲ್ಲಿ? 9. F0 ಅಂದರೆ ಎಷ್ಟು? 3 ಅಪಾನ್ 2 ಇಂಟು F1 ಅಂದರೆ ಎಷ್ಟು? 9 ಮೈನಸ್ F0 ಅಂದರೆ ಎಷ್ಟು? 3 ಮೈನಸ್ F2 ಅಂದರೆ ಎಷ್ಟು? 6 ಇಂಟು H ಅಂದರೆ ಎಷ್ಟು? 10. ಇದ್ರ ಸರಳೀಕರಿಸ್ಕೊಂಬಿಡ್ರಿ. ಈಕ್ವಲ್ ಟು 20. 9ರಲ್ಲಿ 3 ಹೋದರೆ ಎಷ್ಟು? 6. 2 ಮತ್ತೆ ಎಷ್ಟು? 18 ಮೈನಸ್ ಇವೆರಡು ಕೂಡಿಸ್ಬೇಕು. ಅವೆರಡು ಮತ್ತೆ ಕಳೆದ್ರಿ ಮತ್ತೆ ಕೂಡಿಸ್ಬೇಕು. 6 3 ಎಷ್ಟು? 9. ಭಾಳ ಇಂಪಾರ್ಟೆಂಟ್ ಇದು.
ಒಂದೇ ಲೆಕ್ಕದಲ್ಲಿ ಕಳೆದು ಕೂಡಿಸೋ ಬಂದ ಹೆಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಇಂಟು 10 ಇದನ್ನು ಕ್ಲಿಯರ್ ಮಾಡಿಕೊಂಡಾಗ 20 ಪ್ಲಸ್ ಇಂಟು 6 ಅಪಾನ್ 18ರಲ್ಲಿ 9 ಕಳೆದಾಗ 9 ಇಂಟು 10. 9ಕ್ಕೆ 10ಕ್ಕೆ ಛೇದ ಹೋಗೋದಿಲ್ಲ. ಏನು ಮಾಡಬೇಕು, 10ಕ್ಕೆ 6ಕ್ಕೆ ಗುಣಾಕಾರ ಮಾಡಿರಿ. 10 ಮೇಲೆ ಅಂಶದಲ್ಲಿ ಅದ, ಅಂಶದಲ್ಲಿ ಇದ್ದದ್ದನ್ನು ಅಂಶದಲ್ಲಿ ಗುಣಾಕಾರವನ್ನು ಮಾಡ್ಬೋದು. ಎಷ್ಟಾಯ್ತಪ್ಪ, 20 ಪ್ಲಸ್ 10 60 ಅಪಾನ್ 9 ಇಷ್ಟಾಯಿತು. ಹಾಂ, ಇನ್ನೇನು ಮಾಡಬೇಕು, ಭಿನ್ನರಾಶಿ ಲಸ ತಗೋಬೇಕು. ಇಲ್ಲ ಇದಿಷ್ಟೇ 60 ಅಪಾನ್ 9 ಅನ್ನೋದನ್ನು ದಶಮಾಂಶದಲ್ಲಿ ಬರ್ಕೋಬೇಕು. ಹೆಂಗೆ 60 ಅಪಾನ್ 9 ದಶಮಾಂಶದಲ್ಲಿ ಬರೀಬೇಕಾಗಿತ್ತು ಅಂದ್ರೆ ಇಲ್ಲಿ ಬಿಡಿಸಿ ತೋರಿಸ್ತೋಡ್ರಿ, ಜಾಗಿಲ್ಲ. 20 ಪ್ಲಸ್ 60 ಅಪಾನ್ 9 ದಶಮಾಂಶದಲ್ಲಿ ಬರೀಬೇಕಾಗಿತ್ತು ಅಂದ್ರೆ 60 ಭಾಗಿಲೆ 9. 9 ಎಷ್ಟಲೇ, 9 6 54. 6 ಉಳಿತು, ಕೈಲ 1 0 ಪಾಯಿಂಟ್ ಕೊಟ್ಟಿವಿ, ಇಲ್ಲಿ 0 ಕೊಟ್ಟಿವಿ. 9 ಎಷ್ಟಲೇ, 9 6 54 ಮತ್ತು 6 ಉಳಿತು, ಮತ್ತು ಅಷ್ಟೇ ಉಳಿತು ಅಂದಾಗ ಮತ್ತೆ 0 ಕೊಟ್ಟಿವಿ. 9 6 54 ಮತ್ತು 6 ಇಷ್ಟೇ ಕಂಟಿನ್ಯೂ ಆಗೋದು ಹೋಯ್ತು. ಅಂದರೆ ಏನಾಯ್ತು ಇಲ್ಲಿ, ಪಾಯಿಂಟದಿಂದ 2 ಸ್ಥಾನವನ್ನು ತಗೊಳ್ಳೋಮ. ಈಕ್ವಲ್ ಟು 20 ಪ್ಲಸ್ 6.66 6.66 ಇದನ್ನು ಕೂಡಿಸಿಬಿಟ್ರೆ ಎಷ್ಟಾಯ್ತು ನೋಡ್ರಿ. ಈಕ್ವಲ್ ಟು 21 26.66 ಇದು ನಮ್ಮ ಬಹುಲಕ ಅಂತ ನಾವು ಹೇಳ್ಬೋದು. ಅರ್ಥ ಆಯಿತು? ದಟ್ಸ್ ಆಲ್.